ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ. ಮತ್ತು ಅದೇ ರೀತಿ ಇವತ್ತು ನಾನು ಬಂದಿರೋಂಥ ಜಾಗ ಬನ್ನರ್ಘಟ್ಟ ಝೂಗೆ. ಇದು ಬೆಂಗಳೂರಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಫ್ಯಾಮಿಲಿ ಜೊತೆ ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಮುಂದೆ ಕೂಡ ಬೇಸಿಗೆ ರಜಾ ಬರ್ತಾ ಇದೆ. ಫ್ಯಾಮಿಲಿ ಜೊತೆ ಬಂದು ಒಂದ್ಸಲ ವಿಸಿಟ್ ಕೊಡಿ, 100% ತುಂಬ ಖುಷಿ ಬೀಳ್ತೀರಾ ಅಂತ ಹೇಳ್ತೀನಿ. ತಡ ಮಾಡೋದು ಬೇಡ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಝೂ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ನಿಮಗೆ ಮೊದಲು ಕಾಣಿಸೋವಂಥದ್ದೇ ರೇಟ್ ಬೋರ್ಡು. ಅದ್ರಲ್ಲಿ ನೋಡ್ಕೊಬೋದು ನೀವು ಒಬ್ಬೊಬ್ಬರಿಗೆ ಚಾರ್ಜಸ್ ಎಷ್ಟೆಷ್ಟಿದೆ ಅಂತೇಳಿ. ಅದ್ರ ಜೊತೆಗೆ ಒಂದು ಮ್ಯಾಪ್ನ ಕೂಡ ಹಾಕಿರೋವಂಥದ್ದು, ಅದನ್ನು ಕೂಡ ನೋಡ್ಬೋದು ನೀವು. ಅಲ್ಲಿಂದ ನೀವು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಟಿಕೆಟ್ ಕೌಂಟ್ರ್ ಸಿಗೋವಂಥದ್ದು. ಇಲ್ಲಿ ನಿಮಗೆ ಲಗೇಜ್ಗಳು ಜಾಸ್ತಿ ಇದ್ದರೂ ಕೂಡ ಇಲ್ಲಿ ನೀವು ಸೇಫಾಗಿ ಇಟ್ಟು ಹೋಗ್ಬೋದು. ಅದಾದಮೇಲೆ ನೀವು ಆನ್ಲೈನಲ್ಲಿ ಕೂಡ ಟಿಕೆಟ್ನ ಬುಕ್ ಮಾಡ್ಕೊಬೋದು. ಮತ್ತು ನೀವೇನಾದರೂ ಆಫ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಮಿಷಿನಲ್ಲಿ ನಮಗೆ ಯಾವ್ದು ಬೇಕು, ಚಿಟ್ಟೆ ಪಾರ್ಕು ಅಥವಾ ಸಫಾರಿ ಅಥವಾ ಝೂ, ಈ ಥರ ನಮಗೆ ಸೆಕ್ಷನ್ ಬರ್ತದೆ. ಅದರಲ್ಲಿ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಟಿಕೆಟ್ನ ಪಡ್ಕೊಂಡು ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗಿರ್ತದೆ. ಒಂದು ವೇಳೆ ನಮ್ಮ ಹತ್ರ ಕ್ಯಾಶ್ನ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲೂ ಕೂಡ ಒಂದು ರೇಟ್ ಬೋರ್ಡ್ನ ಹಾಕಿರೋವಂಥದ್ದು, ಸಫಾರಿಗೆ ಎಷ್ಟು ಮತ್ತು ಝೂಗೆ ಎಷ್ಟು ಅಂತೇಳಿ. ಇಲ್ಲಿ ನೀವು ಕ್ಯಾಶ್ನು ಕೂಡ ಕೊಡ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ನು ಕೂಡ ಮಾಡಿ ಟಿಕೆಟ್ನ ಪಡ್ಕೊಬೋದು. ಟಿಕೆಟ್ ತೊಗೊಂಡಾಯಿತು. ಈಗ ಕೌಂಟ್ರ್ ಪಕ್ಕದಲ್ಲಿರೋಂಥ ಎಂಟ್ರೆನ್ಸು, ಅದರೊಳಗಡೆನೆ ಎಲ್ಲರೂ ಕೂಡ ಎಂಟ್ರಿ ಆಗಬೇಕಾಗಿರೋವಂಥದ್ದು. ಟಿಕೆಟ್ ತೋರಿಸಿ ಬನ್ನಿ ಹೋಗೋಣ. ನೀವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಈ ರೀತಿ ಬೋರ್ಡ್ ಕಾಣಿಸೋವಂಥದ್ದು. ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ಚಿಕ್ಕದಾಗಿ ಕೌಂಟ್ರ್ ಕಾಣಿಸ್ಬೋದು. ಆ ಕೌಂಟ್ರ್ ಏನಂತ ಹೇಳಿದ್ರೆ ವೆಹಿಕಲ್ ಸರ್ವಿಸ್ಗೋಸ್ಕರ ಮಾಡ್ಕೊಂಡಿರೋಂಥ ಒಂದು ಕೌಂಟ್ರು. ಅಂದರೆ ವಯಸ್ಸಾಗಿರೋರು ಅಥವಾ ಓಡಾಡೋಕ್ಕಾಗದೇ ಇರೋಂಥವ್ರಿಗೆ ಈ ವೆಹಿಕಲಲ್ಲಿ ಪೂರ್ತಿ ಝೂನ ತೋರಿಸಿ ಮತ್ತೆ ಕರ್ಕೊಬಂದು ಅಲ್ಲೇ ಬಿಡ್ತಾರೆ. ಒಬ್ಬರಿಗೆ 100 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನೀವು ಅಂಥವ್ರು ಕೂಡ ಹೋಗ್ಬೋದು. ಅಥವಾ ಫ್ಯಾಮಿಲಿ ಸಮೇತನ ಓಡಾಡೋಕ್ಕಾಗಲ್ಲ ಅಂತಾರೋರು ಇದ್ದರೆ ವೆಹಿಕಲಲ್ಲೇ ಕೂಡ ನೀವು ಪ್ರತಿಯೊಂದನ್ನು ಕೂಡ ತೋರಿಸ್ಕೊಂಡು ಬರ್ತಾರೆ ಅವರೇನೆ, ಅವ್ರ ಜೊತೆಗೆ ಹೋಗ್ಬೋದು. ಮತ್ತು ಹಾಗೆಯೇ ಈ ರಸ್ತೆಯಲ್ಲಿ ಒಂದು ಝೀಬ್ರಾ ಮತ್ತು ಜಿರಾಫೆ, ಒಂದು 3-4 ಜಾತಿಯ ತೋಳ ನರಿಗಳು ಮಾತ್ರ ಇರುವಂಥದ್ದು ಈ ಭಾಗದಲ್ಲಿ. ಇನ್ನು ಬೇರೆ ಕಡೆ ಹೋದರೆ ಬೇರೆ ಪ್ರಾಣಿಗಳು ಇರ್ತವೆ. ಸದ್ಯಕ್ಕೆ ಈ ರೋಡಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ ಈ ಜಾಗದಲ್ಲಿ. ಝೂ ಶುರುವಾಗೋದೇ ಇಲ್ಲಿಂದ. ಅಂದರೆ ನಮಗೆ ಮೊದಲು ಸಿಗುವಂಥ ಪ್ರಾಣಿ ಝೀಬ್ರಾ. ಇಲ್ಲಿಂದ ಈ ಭಾಗದಲ್ಲಿ ಒಂದು 3-4 ಜಾತಿಯ ಪ್ರಾಣಿಗಳು ಇರ್ಬೋದು. ಬಟ್ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ, ತುಂಬ ವರ್ಷ ಆಯ್ತು ಈ ಕಡೆ ಬಂದು. ಮುಂದೆ ನಾವು ಕೂಡ ನೋಡ್ತಾ ಹೋಗೋಣ. ಈ ಜಿರಾಫೆಗೆ ಗೌರಿ ಅಂತೇಳಿ ಹೆಸರು. ಇದು 2018ರಲ್ಲಿ ಮೈಸೂರು ಝೂಯಿಂದ ತಂದಂಥದ್ದು. ಇದುವರೆಗೂ ಕೂಡ ಇದು ಒಂಟಿಯಾಗೇ ಇದೆ. ಕಾರಣ ಏನಂತ ಹೇಳಿದ್ರೆ ಇದಕ್ಕೆ ಗಂಡು ಜಿರಾಫೆ ಸಿಗ್ತಾ ಇಲ್ಲ. ಅಂದರೆ ಸುಮಾರು ಸ್ಟೇಟ್ಗಳಲ್ಲೂ ಕೂಡ ಹುಡುಕ್ತಾ ಇದ್ದಾರೆ, ಅಷ್ಟು ಡಿಮ್ಯಾಂಡ್ ಇದೆ ಗಂಡು ಜಿರಾಫೆಗೆ. ಆದರೂ ಕೂಡ ಇದುವರೆಗೂ ಕೂಡ ಸಿಕ್ಕಿಲ್ಲ. ಅದೇ ರೀತಿ ಇವತ್ತು ನಾನು ವಿಡಿಯೋ ಮಾಡ್ಕೊ ಬಂದಾಗ ಇದು ಒಂದಿತ್ತು. ಬಟ್ ನೀವ್ಯಾರಾದರೂ ನೆಕ್ಸ್ಟ್ ಟೈಮು ಬನ್ನರ್ಘಟ್ಟ ಝೂಗೆ ಹೋದರೆ ಅಲ್ಲಿ 2 ಜಿರಾಫೆ ಇರ್ತದೆ. ಕಾರಣ ಏನಂತ ಹೇಳಿದ್ರೆ ಈಗ ರೀಸೆಂಟಾಗಿ ಮೈಸೂರು ಝೂನಿಂದ ಇನ್ನೊಂದು ಶಿವಾನಿ ಅನ್ನೋ ಒಂದು ಜಿರಾಫೆನ ಇವರು ತಗೊಬಂದು ಇಲ್ಲಿ ಬಿಟ್ಟಿದ್ದಾರೆ. ಕೆಲವೊಂದು ಪ್ರಾಣಿಗಳನ್ನ ನೋಡ್ಕೊಂಡು ಬಂದ್ವಿ. ಬಟ್ ಮುಖ್ಯವಾಗಿರೋಂಥ ಪ್ರಾಣಿಗಳನ್ನ ನೋಡಬೇಕಾಗಿರೋದೇ ಇಲ್ಲಿ. ಮತ್ತು ಅದೇ ರೀತಿ ನಾನು ಸ್ಟಾರ್ಟಿಂಗಲ್ಲಿ 150 ರೂಪಾಯಿ ಟಿಕೆಟ್ನ ಪಡ್ಕೊಂಡೆ ಅಂತ ಹೇಳಿದೆ. ಅಂದರೆ 100 ರೂಪಾಯಿ ಝೂಗೆ ಮತ್ತು 50 ರೂಪಾಯಿ ಬಟರ್ಫ್ಲೈ ಪಾರ್ಕ್ಗೆ.
ಬಟ್ ನಾನು ಸಫಾರಿನ ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಸಮಯದ ಅಭಾವ ಇತ್ತು. ಕಾರಣ ಏನಂತ ಹೇಳಿದ್ರೆ ಬಿಸಿಲು ಟೈಮಲ್ಲಿ ಬಂದರೆ ನೀವು ಕೂಡ ಅಷ್ಟೇ, ಬಿಸಿಲು ಟೈಮಲ್ಲಿ ಬಂದರೆ ಇಲ್ಲಿ ಯಾವುದೇ ಪ್ರಾಣಿಗಳು ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಯಾಕೆಂದರೆ ಬಿಸಿಲಿಗೆ ಎಲ್ಲ ಗುಹೆಗಳನ್ನ ಸೇರ್ಕೊಂಡಿರ್ತವೆ ಅಥವಾ ನೆರಳಿರೋ ಜಾಗನ ಸೇರ್ಕೊಂಡಿರ್ತವೆ, ಆಕ್ಟಿವ್ ಆಗಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವು ಬಂದರೆ ಬೆಳಿಗ್ಗೆ ಬೇಗ ಬನ್ನಿ ಅಥವಾ ಸಂಜೆ ಹೊತ್ತು ಬಂದರೆ ನಿಮಗೆ ಕಂಪ್ಲೀಟಾಗಿ ಪ್ರಾಣಿಗಳು ಆಕ್ಟಿವ್ ಆಗಿರುವಂಥದ್ದನ್ನು ನೋಡಿಕೊಂಡು ಎಂಜಾಯ್ ಮಾಡ್ಬೋದು ಅಂಥೇಳಿ ತಿಳಿಸ್ತೀನಿ. ಮತ್ತು ಅದೇ ರೀತಿ ಇಲ್ಲಿರೋವಂಥ ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಬೋಟಿಂಗು ಸಹ ಇಲ್ಲಿದೆ, ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನಿಮಗೆ. ಹಾಗೇನೆ ಸ್ನೇಹಿತರೆ, ಇಲ್ಲಿರೋಂಥ ಪ್ರಾಣಿಗಳನ್ನೂ ಕೂಡ ನಾವು ದತ್ತುನ ಪಡ್ಕೊಬೋದು. ಯಾವ ರೀತಿ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ವರ್ಗಗಳನ್ನ ಮಾಡಿದ್ದಾರೆ. ವಜ್ರ, ಚಿನ್ನ, ಬೆಳ್ಳಿ, ಕಂಚು ಅಂತೇಳಿ ಆಯಾ ಪ್ರಾಣಿಗಳಿಗೆ ಒಂದು ವರ್ಷದ ಅವಧಿಗೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ ಅಷ್ಟೆಷ್ಟು ಅಮೌಂಟ್ನ ನಾವು ಕೊಟ್ಟು ಅಂಥ ಪ್ರಾಣಿಗಳನ್ನ ನಾವು ದತ್ತುನ ಪಡ್ಕೊಬೋದು. ಈ ರೀತಿ ಒಂದು ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಪ್ರಾಣಿ ಪಕ್ಷಿಗಳನ್ನೂ ಕೂಡ ನೋಡ್ಕೊ ಬಂದಾದ್ಮೇಲೆ ಫೈನಲ್ ಆಗಿ ಸಿಗುವಂಥದ್ದೇ ಬೋಟಿಂಗು. ಇಲ್ಲಿ ನೀವು ಬೋಟಿಂಗ್ ಮಾಡೋಕ್ಕೆ ಇಷ್ಟಪಡೋರು ಬೋಟಿಂಗ್ನ ಮಾಡ್ಬೋದು. ಇದ್ರ ರೇಟ್ ಕಾರ್ಡು ಕೂಡ ಅಲ್ಲೇ ಹಾಕಿರ್ತಾರೆ. ಒಬ್ಬರು ಸಿಂಗಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ 2 ಜೊತೆ 50 ರೂಪಾಯಿ ತೊಗೊತಾರೆ. ಇಬ್ಬರು ಹೋಗ್ತೀನಿ ಅಂತ ಹೇಳಿದ್ರೆ 200 ರೂಪಾಯಿ ತೊಗೊತಾರೆ ಸಪ್ರೇಟ್ ಬೋಟಿಂಗ್ಗೆ. ಅಥವಾ 4 ಜನ ಹೋಗ್ತೀನಿ ಅಂತ ಹೇಳಿದ್ರೆ 400 ರೂಪಾಯಿ ತೊಗೊತಾರೆ. ಈ ರೀತಿ ಬೋಟಿಂಗ್ನ ಮಾಡ್ಕೊಬೋದು. ಪೂರ್ತಿ ಝೂನ ಸುತ್ಕೊಂಡು ನಾವು ಟಿಕೆಟ್ ತಗೊಂಡ್ವಲ್ಲ ಕೌಂಟ್ರ್ ಪಕ್ಕದಲ್ಲೇ ಇನ್ನೊಂದು ಎಕ್ಸಿಟ್ ಗೇಟ್ ಇದೆ. ಆ ಎಕ್ಸಿಟ್ ಗೇಟಿಂದ ನಾವು ಹೊರಗಡೆ ಬರ್ತೀವಿ. ಅಲ್ಲಿಂದ ನಿಮಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡ್ಗೆ ಈ ಥರ ಸ್ನ್ಯಾಕ್ಸ್ ಅಂಗಡಿಗಳೆಲ್ಲ ಸಿಗ್ತದೆ. ಇದ್ರ ಹಿಂದ್ಗಡೆ ಬಂದರೆ ಬಸ್ ಸ್ಟಾಪ್ ಪಕ್ಕದಲ್ಲಿ ಹೋಟ್ಲು ಕೂಡ ಇರುವಂಥದ್ದು, ನೀವು ಊಟ ಕೂಡ ಮಾಡ್ಕೊಬೋದು. ಅದಾದಮೇಲೆ ನಾನು ಕೂಡ ಒಂದು ಚಿಕ್ಕದಾಗಿ ಒಂದು ಸ್ನ್ಯಾಕ್ಸ್ನ ತಗೊಂಡು ಅಲ್ಲಿ ಬಂದಿರೋಂಥ ಮಕ್ಳ ಜೊತೆ, ಸ್ಕೂಲ್ ಮಕ್ಳ ಜೊತೆ ಅದನ್ನ ತಿನ್ಕೊಂಡು ಅಲ್ಲಿಂದ ಫೈನಲ್ ಆಗಿ ಬಟರ್ಫ್ಲೈ ಪಾರ್ಕ್ನ ನೋಡೋಕ್ಕೋಸ್ಕರ ಅಲ್ಲಿಂದ ಹೊರಟೆ. ಮೇನ್ ಎಂಟ್ರೆನ್ಸಿಂದ ಒಂದು 300-400 ಮೀಟರ್ ನಡ್ಕೊ ಬಂದರೆ ನಿಮಗೆ ಬಟರ್ಫ್ಲೈ ಪಾರ್ಕ್ನ ಎಂಟ್ರೆನ್ಸು ಈ ರೀತಿ ಕಾಣ್ತದೆ. ನೀವು ಟಿಕೆಟ್ ಕೂಡ ಇಲ್ಲೇ ತೊಗೊಬೋದು ಅಥವಾ ಎಂಟ್ರೆನ್ಸಲ್ಲೇ ಕೂಡ ತೊಗೊಬೋದು. ಹಾಗೆಯೇ ಅಲ್ಲಿ ಹೋಗ್ತಾ ದಾರಿಯಲ್ಲಿ ಬಟರ್ಫ್ಲೈ ಪಾರ್ಕ್ನ ಒಂದು ಮ್ಯಾಪ್ನು ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ಆ ಪಾರ್ಕ್ನ ಒಂದು ಮಾಹಿತಿ ಕೂಡ ನೀವು ನೋಡ್ಬೋದು.
ಅಲ್ಲಿಂದ ಸುಮಾರು ಒಂದು 500 ಮೀಟರ್ ಅಷ್ಟು ನೀವು ನಡ್ಕೊತಾ ಹೋದರೆ ಅದು ಪಾರ್ಕು ಸಿಗೋವಂಥದ್ದು. ಅಲ್ಲಿಂದ ನೀವು ನೋಡ್ಬೋದು ಎಂಟ್ರೆನ್ಸು ಈ ರೀತಿ ಇರ್ತದೆ. ಒಳಗಡೆ ಬಂದಮೇಲೆ ಇಲ್ಲಿನ ವಾತಾವರಣ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ತುಂಬ ಬಿಸಿಲು ಅಲ್ಲ, ತುಂಬ ಥಂಡಿನೂ ಅಲ್ಲ, ಒಂದು ಕಂಟ್ರೋಲಲ್ಲಿ ಈ ಚಿಟ್ಟೆಗಳಿಗೋಸ್ಕರನೇ ಒಂದು ಮಾಡಿರೋಂಥ ಪಾರ್ಕ್ ಇದು. ಅಷ್ಟು ಕಂಟ್ರೋಲಲ್ಲಿ ಇರ್ತದೆ. ಮತ್ತು ಅದೇ ರೀತಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಆ ಮಡಕೆ ರೂಪದಲ್ಲಿ ಮಾಡಿರೋಂಥ ಒಂದು ಚಿಟ್ಟೆಗಳಿಗೋಸ್ಕರ ಗೂಡು. ಆದರೆ ನನಗೆ ಒಂದೇ ಒಂದು ಬೇಜಾರಾಗಿದೆ ಏನಂತ ಹೇಳಿದ್ರೆ, ಇಲ್ಲಿ ನನಗೆ ಯಾವುದೇ ರೀತಿಯ ಒಂದು ಚಿಟ್ಟೆಗಳು ಕೂಡ ಕಾಣಿಸ್ತಿಲ್ಲ. 1-2 ಬಿಟ್ಟರೆ ಇನ್ಯಾವ ಚಿಟ್ಟೆಗಳು ಕೂಡ ನನಗೆ ಕಾಣಿಸ್ತಿಲ್ಲ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಮನಸ್ಸಿಗೆ. ಚಿಟ್ಟೆ ಪಾರ್ಕ್ ಅಂದರೆ ನಾನು ಬೇರೆ ಲೆವೆಲ್ಗೆ ಯೋಚನೆ ಮಾಡಿದ್ದೆ. ಯಾಕೆಂದರೆ ಸಾವಿರಾರು ಚಿಟ್ಟೆಗಳು ಒಂದೇ ಜಾಗದಲ್ಲಿ ನೋಡೋಕೆ ಸಿಗ್ತದೆ, ತುಂಬ ಅದ್ಭುತವಾಗಿರ್ತದೆ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಒಳಗಡೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಅಲ್ಲಿ ಯಾವುದೇ ರೀತಿಯ ಚಿಟ್ಟೆಗಳು ಇಲ್ಲ ಅಂಥೇಳಿ. ಅದನ್ನ ಹೊರತುಪಡಿಸಿ ನಾನು ಮ್ಯೂಸಿಯಂ ಒಳಗಡೆ ಬಂದಾದಮೇಲೆ ಕೆಲವೊಂದು ಫೋಟೋಗಳನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ತುಂಬ ಬಗೆಯ ಒಂದು ಚಿಟ್ಟೆಗಳು ಸತ್ತಿರೋ ಅಂಥದ್ದನ್ನ ಇಲ್ಲಿ ಫ್ರೇಮ್ನ ಮಾಡಿ ಹಾಕಿದ್ದಾರೆ. ಅದರಲ್ಲಿ ನೀವು ತುಂಬ ಮಾಹಿತಿನ ತಿಳ್ಕೊಬೋದು. ಅದರ ಉತ್ಪತ್ತಿ ಆಗಿರ್ಬೋದು, ಅದರ ಬೆಳವಣಿಗೆ, ಅದರ ಆಹಾರ ಪದ್ಧತಿಗಳು, ಸಂಪೂರ್ಣ ಮಾಹಿತಿನೂ ಕೂಡ ನೀವು ತಿಳ್ಕೊಬೋದು. ನಾನು ಕೂಡ ತಿಳ್ಕೊಂಡು ಸದ್ಯಕ್ಕೆ ಸಮಾಧಾನ ಪಟ್ಕೊಂಡು ಅಲ್ಲಿಂದ ಹೊರಗಡೆ ಬಂದೆ. ಸ್ನೇಹಿತರೆ, ನೋಡಿದ್ರಲ್ಲ ಬನ್ನರ್ಘಟ್ಟ ಝೂನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಒಂದು ರೌಂಡ್ ಇಲ್ಲಿ ವಿಸಿಟ್ ಹಾಕಿ ನೋಡಿ. ಏಕೆಂದರೆ ಮಕ್ಕಳಿಗೆ ತಿಳಿಸೋವಂಥ ತುಂಬ ವಿಚಾರಗಳು ಈ ಬನ್ನರ್ಘಟ್ಟ ಝೂನಲ್ಲಿದೆ. ಹಾಗಾಗಿ ಈಗೇನು ಹತ್ರ ಒಂದು ಬೇಸಿಗೆ ರಜಾ ಬರ್ತಾಯಿದೆ, ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಸಮಯನ ಕಳಿಬೋದು. ತುಂಬ ಅದ್ಭುತವಾಗಿದೆ ವಾತಾವರಣ. ಹಾಗಾಗಿ ಅದೇ ರೀತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.